ವಧು ಬೇಕಾಗಿದೆ. ಉಷಾ ನವರತ್ನ ರಾಮ್ರವರ ಕಾದಂಬರಿ. ಶಚಿ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಎಂದುಕೊಳ್ಳುತ್ತಾ ಎಂಡಿ ಹತ್ರ ಕೀ ತೆಗೆದುಕೊಳ್ಬೇಕಿತ್ತು. ಶಚಿಗೆ ಮೊದಲ ಬಾರಿಗೆ ಭಯದ ಪರಿಚಯವಾಗಿತ್ತು. ಆ ರೂಮ್ನಲ್ಲಿ ಮಲಗಿದ್ದಾನೆ, ಅವನ ಕೈಯಲ್ಲಿ ಇಸ್ಕೊಳ್ಳೋಣ ಬನ್ನಿ. ಸರ್ವೋತ್ತಮ್ ಅವಳನ್ನ ಪಕ್ಕದಲ್ಲಿದ್ದ ಸುಸಜ್ಜಿತ ಕೋಣೆಗೆ ಕರೆದೊಯ್ದ. ಗೋದಮ್ಮ ವೆಂಕಟೇಶನ್ ಮುಖಾಮುಖ ನೋಡಿಕೊಂಡ್ರು. ಅವಸರವೇನು? ಕುತ್ಕೋ ಬಾಮ್ಮ. ಇಲ್ಲ, ಆಫೀಸ್ನಲ್ಲಿ ಕೆಲಸ ತುಂಬಾ ಪೆಂಡಿಂಗ್ ಇದೆ. ಶಚಿ ಅವರತ್ತ ನೋಡುವ ಸಾಹಸ ಮಾಡಲಿಲ್ಲ. ಅವಳು ಸರ್ವೋತ್ತಮ್ನ ಜೊತೆ ರೂಮಿನೊಳಗಡೆ ಇಟ್ಟಾಗ ಪುರುಷೋತ್ತಮ್ ಮಂಚದ ಮೇಲೆ ದಿಂಬಿಗೊರಗಿ ಕುಳಿತು ಯಾವುದೋ ಪತ್ರಿಕೆಯನ್ನು ಓದುತ್ತಿದ್ದ. ಶಚಿಯನ್ನು ಕಂಡ ತಕ್ಷಣ ಅವನು ಬೆರಗಾದ. ಅರೆ, ನೀವು? ನಿಮ್ಮ ಕಬೋರ್ಡ್ ಕೀ ಬೇಕಾಗಿತ್ತು. ಶಚಿ ಆದಷ್ಟು ನಮ್ರತೆಯಿಂದ ಕೇಳಿದಳು. ಜ್ವರ ಹೇಗಿದೆ? ನೀವು ಮಾತಾಡ್ತಾ ಇರಿ, 1 ನಿಮಿಷ ಬಂದೆ. ಸರ್ವೋತ್ತಮ್ ರೂಮಿನಿಂದ ಹೊರಗಡೆ ಇಟ್ಟ. ಶಚಿ ಪುರುಷೋತ್ತಮ್ರ ಮಧ್ಯೆ ಅಗಾಧ ಮೌನ ಎಪ್ಪುಗಂಟಿದಂತಿತ್ತು. ಶಚಿ ಅವನತ್ತ ನೋಡದೆ ಕೈ ಬೆರಳುಗಳೊಂದಿಗಾಡುತ್ತಿದ್ದಳು. ಅವನು ಅವಳನ್ನೊಮ್ಮೆ ನೋಡಿದರೂ ಪತ್ರಿಕೆಯತ್ತ ಗಮನ ಹರಿಸಿದ. ಕೆಮ್ಮಿದ. ತಲೆಗೂದಲಿನಲ್ಲಿ ಕೈ ಆಡಿಸಿಕೊಂಡ. ಈ ಸಂದಿಗ್ಧವನ್ನು ಇಬ್ಬರೂ ನಿರೀಕ್ಷಿಸಿರಲಿಲ್ಲ. ಕೊನೆಗೆ ಪುರುಷೋತ್ತಮ್ನೇ ಮೌನ ಮುರಿದ. ಸಾರಿ, ನೀವು ಯಾರ ಕೈಲಾದರೂ ಹೇಳಿ ಕಳಿಸಿದ್ರೂ ಆಗಿತ್ತು. ಶಚಿ ಅವನತ್ತ ನೋಡದೆ ಉತ್ತರಿಸಿದಳು. ಸೂಪರ್ವೈಸರ್ ಯಾರನ್ನೂ ನಂಬಲಿಲ್ಲ. ನೀವೇ PA, ನೀವೇ ತೆಗೆದುಕೊಂಡು ಬನ್ನಿ ಅಂದ್ರು. ಪುರುಷೋತ್ತಮ್ ಜ್ವರ ತಪ್ತ ಕಣ್ಣುಗಳಿಂದಲೇ ಅವಳ ಬಾಗಿದ ತಲೆ, ಬಾಗಿದ ಮುಖ ಮಾಟವನ್ನೇ ನೋಡಿದ. ಆ ಕೆನ್ನೆಗಳ ಮೇಲೆ ಮಲಗಿದ್ದ ಕಣ್ಣಿನ ನೀಲವೆಗಳು, ಮೂಗಿನ ಮಾಟ, ಒತ್ತು ಹಲೆಗೂದಲನ್ನು ಇಬ್ಬಾಗ ಮಾಡಿ ಮುಖದ ಸುತ್ತಲೂ ಕಪ್ಪು ಅಲೆಯಂತೆ ಆವರಿಸಿದ್ದ ಕೂದಲು, ಅವಳ ಕಿವಿಯಲ್ಲಿದ್ದ ಚಿನ್ನದ ತೂಗುದೀಪಗಳು, ಆ ಬಾಗಿದ ಉಬ್ಬುಗಳ ನಡುವಿದ್ದ ದುಂಡು ಕುಂಕುಮದ ಬೊಟ್ಟು, ಆ ಕಡುಗೆಂಪಿನ ಸಿಲ್ಕಿನ ಸೀರೆಯ ಮರೆಯಲ್ಲಿದ್ದ ಆ ಯೌವನ, ಅದೇಕೋ ಅವನಿಗೆ ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗಬೇಕೆನಿಸ್ತು. ಶಚಿ, ಮೆಲ್ಲನೆ ಕರೆದ. ಶಚಿ ಅವನತ್ತ ತಲೆ ಎತ್ತಿ ನೋಡಿದಳು. ಅರೆಕ್ಷಣ 4 ಕಣ್ಣುಗಳು ಒಂದಾದವು. ಶಚಿ, ನಾನು ಹಾಕಿದ್ದ ಪ್ಲಾನ್ಗಳೆಲ್ಲ ತಲೆ ಕೆಳಗಾಯ್ತು. ದಯವಿಟ್ಟು ಕ್ಷಮಿಸ್ತೀಯಾ? ಪುರುಷೋತ್ತಮ್ ಹೇಳಿದಾಗ ಶಚಿಯ ಮುಖ ಮೃದುವಾಯಿತು. ಅದೆಲ್ಲ ಆಮೇಲೆ, ಮುಂಚೆ ಜ್ವರ ವಾಸಿ ಮಾಡ್ಕೊಳ್ಳಿ. ಶಚಿ, ನಾನ್ ನಿಮ್ಮನ್ನ ನಂಬ್ಲೆ? ಅದು ನಿಮ್ಗೆ ಸೇರಿದ್ದು. ಪುರುಷೋತ್ತಮ್ ಚಡಪಡಿಸಿದ. ಇಂದಿನ ರಾತ್ರಿ ತನ್ನ ಮನದಲ್ಲಿ ಎಂತಹ ದ್ವಂದ್ವ ನಡೆದಿತ್ತು, ಇವಳಿಗೆ ಹೇಗ್ ತಿಳಿಸೋದು? ಶಚಿ, ನಾನ್ ನಿಮ್ಮನ್ನ ನಂಬ್ತೀನಿ. ನನ್ಗೊಂದು ಉಪಕಾರ ಮಾಡ್ತೀರಾ? ಹೇಳಿ, ನನ್ನ ಕೈಯಲ್ಲಾಗೋದಾದ್ರೆ ಮಾಡ್ತೀನಿ. ಬೆತ್ನ ನಂಬರ್ ಕೊಡ್ತೀನಿ. ಬೆತ್ಗೆ ರಿಂಗ್ ಮಾಡುವುದಕ್ಕಾಗುತ್ತದೆಯೇ? ಮಾಡು ಅಂದ್ರೆ ಮಾಡ್ತೀನಿ. ಅದೇನ್ ದೊಡ್ಡ ಕೆಲ್ಸ? ಅವಳಿಗೆ ರಿಂಗ್ ಮಾಡಿ ಕೂಡ್ಲೇ ನನ್ನ ಸಂಪರ್ಕಿಸಬೇಕಂತ ಹೇಳು. ಅವಳು ಲೈನ್ನಲ್ಲಿ ಸಿಗ್ದಿದ್ರೆ ಅವಳ ಮನೆಯವರಿಗೆ ಹೇಳಿ ಅವಳ ಚಿಕ್ಕಪ್ಪನ ಮನೆ ನಂಬರ್ ಕೇಳಿ ತಿಳಿದುಕೋ. ಆ ನಂಬರ್ ನನಗೆ ತಿಳಿಸಿದ್ರೆ ನಾನು ಫೋನ್ ಮಾಡ್ತೀನಿ. ನನಗೆ ಅವಳು ಲೈನ್ನಲ್ಲಿ ಸಿಗ್ತಿಲ್ಲ. ಪುರುಷೋತ್ತಮ್ನ ಎದೆ ಏರಿಳಿಯುತ್ತಿತ್ತು. ಐ ಹೋಪ್ ನಥಿಂಗ್ ಹ್ಯಾಸ್ ಗಾನ್ ರಾಂಗ್. ಶಚಿಗೆ ಅವನ ಕಂಡು ಮರುಕ ಉಂಟಾಯಿತು. ನೀವು ಆತಂಕ ಪಡಬೇಡಿ, ಐ ವಿಲ್ ಡೂ ದಿ ನೀಡ್ಫುಲ್, ಶಚಿ ಹೇಳಿದಳು. ಅಷ್ಟರಲ್ಲಿ ಸರ್ವೋತ್ತಮ್ ಒಳಗೆ ಬಂದ. ಕೀ ಕೊಡಪ್ಪ. ಪುರುಷೋತ್ತಮ್ ಮಲಗಿದ್ದನಿಂದಲೇ ಹೇಳಿದ. ನನ್ನ ಬ್ರೌನ್ ಸಫಾರಿ ಸೂಟ್ನ ಜೇಬ್ನಲ್ಲಿರ್ಬೇಕು. ಸರ್ವೋತ್ತಮ್ ಕೀ ತೆಗೆದು ಶಚಿಯ ಕೈಗಿಟ್ಟ. ಇದು ನಿಮ್ ಸೊತ್ತು. ಶಚಿ ಕೀಯನ್ನ ಪರ್ಸಿಗೆ ಸೇರಿಸಿದಳು. ಇನ್ನೊಂದೆರಡು ದಿನ ರೆಸ್ಟ್ ತಗೊಳಿಸ, ಎಲ್ಲ ಸರಿ ಹೋಗುತ್ತೆ ಎಂದು ಎದ್ದು ನಿಂತಳು. ನನ್ನ ತಂದೆ ತಾಯಿ ಜೊತೆ ಒಂದೆರಡು ಮಾತಾಡ್ ಹೋಗು. ಪುರುಷೋತ್ತಮ್ ಅವಳ ಕಣ್ಸೆರೆ ಹಿಡಿದು ಹೇಳಿದ. ಅವರಿಗೆ ನಿನ್ ಬಗ್ಗೆ ತುಂಬಾ ಹೇಳಿದ್ದೀನಿ. ಅವನಿಗಿಂತ ಅವನರಿದಳು. ಆಗ್ಲಿ, ನೀವೇನು ಯೋಚಿಸ್ಬೇಡಿ. ಸರ್ವೋತ್ತಮ್ ನಸುನಕ್ಕ. ತಲೆ ಕೆಡ್ಸ್ಕೋಬೇಡಯ್ಯ, ಮೆಡಿಸನ್ಸ್ ತಂದಿದ್ದೀನಿ, ತಗೊಂಡು ಆಯಾಗಿ ಮಲ್ಗು. ರೂಮಿನಿಂದ ಹೊರಗೆ ನಿರ್ಗಮಿಸುತ್ತಿದ್ದ ಶಚಿಯನ್ನೇ ಪುರುಷೋತ್ತಮ್ ದೀರ್ಘವಾಗಿ ನೋಡಿದ. ಕೆಲವೇ ದಿನಗಳಲ್ಲಿ ನನ್ಗೆ ಇವಳು ಎಷ್ಟು ಹತ್ತಿರವಾಗಿರೋಳಲ್ಲ. ವೆಂಕಟೇಶನ್, ಗೋದಮ್ಮ ಅವಳನ್ನ ಕೂಡಲೇ ಆಫೀಸ್ಗೆ ಹೋಗಗೊಡಲಿಲ್ಲ. ಆತುರಪಡಿಸಿದ ಸರ್ವೋತ್ತಮ್ನನ್ನೇ ಗದರಿದರು. ಬೇಕಾದ್ರೆ ನೀನು ಹೋಗು, ನಾನು ಕಾರ್ನಲ್ಲಿ ಆಮೇಲೆ ಕಳಿಸ್ಕೊಡ್ತೀನಿ. ವೆಂಕಟೇಶನ್ ಶಚಿಯ ಓದು, ಅವಳ ತಂದೆ ತಾಯಿಯ ವಿಷಯ, ಅವಳ ಭವಿಷ್ಯದ ಬಗ್ಗೆ ಎಲ್ಲ ಕೇಳಿ ತಿಳಿದುಕೊಂಡ್ರು. ನಿಮ್ಮ ಅಕ್ಕನ ಮದ್ವೆ ಯಾವಾಗ? ಇನ್ನು 15 ದಿನಗಳಿವೆ. ಖಂಡಿತ ಬರಬೇಕು. ಶಚಿ ಹೇಳಲೇಬೇಕಾಯ್ತು. ಖಂಡಿತ ಬರ್ತೀವಿ.
ನಿಮ್ ತಾಯಿಯವರನ್ನ ಭೇಟಿಯಾಗ್ಲೇಬೇಕು, ವೆಂಕಟೇಶನ್ ಹೇಳಿದ್ರು. ಗೋದಮ್ಮ ಒಳಗೆ ಹೋಗಿ ಒಂದಿಷ್ಟು ಹೂ ತಂದು ಕೈಗಿಟ್ರು. ದೇವರ ಪ್ರಸಾದ, ಮುಡ್ಕೋ. ಅಡಿಗೆಯವನು ತಟ್ಟೆಯಲ್ಲಿ ಮೈಸೂರು ಪಾಕು ಕಾಫಿ ತಂದಿಟ್ಟ. ನಮ್ಮನೆಗೆ ಮೊದಲನೇ ಸಲ ಬಂದಿದ್ಯಾ, ಬಾಯಿ ಸಿಹಿ ಮಾಡ್ಕೊಂಡು ಹೋಗು, ಗೋದಮ್ಮ ಉಪಚರಿಸಿದರು. ಕೊನೆಗೆ ಹೊರಡಲು ಎದ್ದಾಗ ಗೋದಮ್ಮ ಅವಳಿಗೆ ಅರಿಶಿನ ಕುಂಕುಮ ಹೂವು ತಾಂಬೂಲ ಕೊಟ್ರು. ಬರ್ತಾ ಇರಮ್ಮ ಆಗಾಗ. ಅಮ್ಮ, ಅವ್ರನ್ನ ಕಳಿಸ್ತೀಯೋ ಇಲ್ವೋ? ಕಳಿಸ್ತಿದ್ರೆ ನೀನೇ ಇಟ್ಕೋ, ನಾನು ಹೋಗ್ತೀನಿ, ಸರ್ವೋತ್ತಮ್ ಆತುರಪಡಿಸಿದ. ಹೌದು, ನಾನೇ ಇಟ್ಕೊಳ್ಳೋಣ ಅನಿಸ್ತಾ ಇದೆ. ಈ ಮನೆಯಲ್ಲಿ ಲಕ್ಷಣವಾಗಿ ಅಲಂಕರಿಸ್ಕೊಂಡು ಕೈ ಬಳೆ ಕಾಲಿನ ಗೆಜ್ಜೆ ಸದ್ದು ಮಾಡ್ಕೊಂಡು ಮನೆ ತುಂಬಾ ಓಡಾಡೋ ಹುಡುಗಿ ಬೇಕಾಗಿದೆ. ಬರೀ ಗಂಡು ಪಾಳ್ಯ ನೋಡಿ ನಂಗೂ ಸಾಕಾಗಿದೆ. ಸರ್ವೋತ್ತಮ್ನನ್ನ ಹಿಂಬಾಲಿಸಿ ನಡೆದ ಶಚಿಯನ್ನು ಕಾರಿನವರೆಗೆ ಬಂದು ವೆಂಕಟೇಶನ್ ಬೀಳ್ಕೊಟ್ಟರು. ಹುಷಾರಾಗಿ ಕರ್ಕೊಂಡು ಹೋಗೋ. ದಾರಿಯಲ್ಲಿ ಸರ್ವೋತ್ತಮ್ ಸದ್ದಿಲ್ಲದೆ ನಕ್ಕ. ಅಂತೂ ನೀವು ನಮ್ ತಂದೆ ತಾಯಿಯನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರಿ. ಬುಟ್ಟಿಗೆ ಹಾಕೊಂಡು ನಾನೇನ್ ಮಾಡ್ಲಿ? ಶಚಿ ನಕ್ಕಳು. ಅವರು ತುಂಬಾ ಒಳ್ಳೆಯವರು ಅಂತ ತಂದೆ ತಾಯಿಯನ್ನ ಪಡೆದ ನೀವು 3 ಜನ ತುಂಬಾ ಲಕ್ಕಿ. ಸರ್ವೋತ್ತಮ್ನ ಮುಖ ಗಂಭೀರವಾಯಿತು. ಏನ್ ಲಕ್ಕಿನೋ, ಡೈನಾಮೈಟ್ ಎಕ್ಸ್ಪ್ಲೋಡ್ ಆಗ್ಲಿ, ತೋರಿಸ್ತೀನಿ. ನಿನ್ನೆಯಿಂದ ಪುರುಷೋತ್ತಮ್ ಬೆತ್ಗೆ ಕಾಲ್ ಮಾಡ್ತಾ ಇದ್ದಾನೆ, ಅವಳು ಸಿಗ್ತಾನೇ ಇಲ್ಲ. ಅವನು ತಾಳ್ಮೆ ಕಳ್ಕೊಂಡು ನಾಳೆ ನಾಡಿದ್ರಲ್ಲಿ ಸ್ವೇಟ್ಸ್ಗೆ ಫ್ಲೈ ಮಾಡಿದ್ರು ಮಾಡಿಯಾನು. ಮನೆ ಆಗ ಕುರುಕ್ಷೇತ್ರ ಆಗತ್ತೆ, ಆಗ ನೋಡ್ತಾ ಇರಿ ಯಾರು ಲಕ್ಕಿ ಅಂತ. ಶಚಿಗೆ ಆಗ ಅರಿವಾಯ್ತು, ಪುರುಷೋತ್ತಮ್ ಅದಕ್ಕೆ ಇರ್ಬೇಕು ಅಷ್ಟು ಅಪ್ಸೆಟ್ ಆಗಿರೋದು. ಜ್ವರವು ಅದರಿಂದಲೇ ಇದ್ರೂ ಇರ್ಬೋದು. ಆಫೀಸ್ಗೆ ಬಂದ್ಮೇಲೆ ಬೆತ್ನ ನಂಬರ್ಗೆ ಡಯಲ್ ಮಾಡಿ ನೋಡಿದ್ಲು. ಅವಳಿಗೂ ಬೆತ್ನನ್ನು ಸಂಪರ್ಕಿಸಲಾಗ್ಲಿಲ್ಲ. ಅಷ್ಟರಲ್ಲಿ ಪುರುಷೋತ್ತಮ್ನ ಜ್ವರ 1-2 ದಿನಗಳಿಗೆ ಸೀಮಿತವಾಗದೆ 1 ವಾರಕ್ಕಿಳಿಯಿತು. ಡಾಕ್ಟರ್ಗಳು ಬಂದು ನೋಡಿ ಹೋದರು. ಸ್ಪೆಷಲಿಸ್ಟ್ಗಳನ್ನ ಕರೆಸಿದ್ರು. ರಕ್ತದ ಪರೀಕ್ಷೆಯೊಂದಿಗೆ ಇನ್ನಿತರ ತಪಾಸಣೆಗಳು ಆದ್ವು. ಅವನಿಗೆ ಟೈಫಾಯ್ಡ್ ಎಂದು ಖಚಿತವಾಯಿತು. ಶಚಿಗೆ ಒಳಗೆ ತಳಮಳ. ತಾನೇನೋ ಅವನೊಡನೆ ಸಹಕರಿಸಲು ಒಪ್ಪಿ ಹಣ ತೆಗೆದುಕೊಂಡಾಯ್ತು. ಆದ್ರೆ ತನ್ನಿಂದ ಅವನಿಗೇನು ಉಪಕಾರವಾಗಿರ್ಲಿಲ್ಲ. ಅವನು ಹೇಳಿದಂತೆ ಬೆತ್ನೊಡನೆ ಸಂಪರ್ಕಿಸಲು ಆಗಿರಲಿಲ್ಲ. ಜ್ವರದ ತಾಪ ನರಳಿಕೆಯಲ್ಲಿ ಅವನಾಗೆ ಅವಳನ್ನು ಸಂಪರ್ಕಿಸುವಂತಿರಲಿಲ್ಲ. ಸಾಲದಕ್ಕೆ ಮನೆಯವರ ಅಜ್ಜಗಾವಲು. ಅವನನ್ನು ನೋಡಿ ಬರಲು ಹೊರಟಾಗ ಶಾರದಮ್ಮ ಅಪಸ್ವರ ತೆಗೆದ್ರು. ಈಗ ತಾನೇ ಆಫೀಸ್ನಿಂದ ಬರ್ತಾ ಇದೀಯಾ, ಎಲ್ಲಿಗೆ ಹೊರಟೆ? ನಮ್ ಬಾಸ್ಗೆ ತುಂಬಾ ಮೈಸರಿ ಇಲ್ಲ, ಎಲ್ಲ ಹೋಗಿ ನೋಡ್ಕೊಂಡ್ಬಂದಿದ್ದಾರೆ. ನಾನು ಹೋಗದೆ ಇದ್ರೆ ಚೆನ್ನಾಗಿರಲ್ಲ, ಒಂದ್ಸಲ ನೋಡ್ಕೊಂಬರ್ತೀನಿ. ಅವತ್ತೇ ಹೇಳಲಿಲ್ವಾ ಅವರಿಗೆ ಟೈಫಾಯ್ಡ್ ಅಂತ? ಶಚಿ ಹಠ ಮಾಡಿದ್ಲು. ಸದ್ಯ ಎಲ್ಲೂ ಹೋಗ್ಬೇಡ, ಮದ್ವೆ ಇನ್ನೂ 1 ವಾರನೂ ಇಲ್ಲ. ಆಗ್ಲೇ ನೀನು ಅವ್ರನ್ನ ನೋಡ್ಕೊಂಡ್ಬಂದು ಕಾಯಿಲೆ ಅಂಟಿಸ್ಕೊಂಡ್ ಬಾ. ನೀನು ಮದ್ವೆ ಹೊತ್ತಿಗೆ ಮಲಗ್ಬಿಟ್ರೆ ನಾನೊಬ್ಳೆ ಏನ್ ಮಾಡ್ಲಿ? ಇಲ್ಲಮ್ಮ, TAB ವ್ಯಾಕ್ಸಿನೇಷನ್ ಆಗಿದೆ, ಆಗೆಲ್ಲ ಬರಲ್ಲ. ನೋಡು, ನಾನು ಹೇಳ್ದಷ್ಟು ಕೇಳು, ಸುಮ್ನೆ ಹಠ ಮಾಡ್ಬೇಡ, ಶಾರದಮ್ಮ ರೇಗಿದ್ರು. ಅಕ್ಕನ್ ಮದ್ವೆ ಓಡಾಟಕ್ಕೆ ರಜಾ ಕೂಡ ಹಾಕ್ತೇ ಇದೀಯಾ? ಮದ್ವೆ ದಿನ ಆದ್ರೂ ರಜಾ ಹಾಕ್ತೀಯೋ ಅಥವಾ ಆಫೀಸ್ಗೋಗಿ ಬರ್ತೀಯೋ? ಶಚಿ ಅವರೊಂದಿಗೆ ವಾದ ಮುಂದುವರಿಸಲಿಲ್ಲ. ಅವಳಾಗ್ಲೇ ಪುರುಷೋತ್ತಮ್ನನ್ನು ಭೇಟಿಯಾಗಲೇಬೇಕೆಂದು ಮನಸ್ಸು ಮಾಡಿಬಿಟ್ಟಿದ್ಲು. ಹಣ ತೆಗೆದುಕೊಂಡಾಗ ಇದ್ದ ನಿಯತ್ತು ಹಣ ಕೈಗೆ ಬಂದ್ಮೇಲೆ ಇರ್ದಿದ್ರೆ ಸರಿಯೇ? ತನ್ನ ಕಷ್ಟಕ್ಕಾದವನ ಕಷ್ಟದಲ್ಲಿ ತಾನು ಭಾಗಿಯಾಗ್ಬೇಡ್ವೆ? ಮದುವೆ ಇನ್ವಿಟೇಷನ್ಗಳನ್ನ ಕೈಯಲ್ಲಿ ಹಿಡಿದು ಬಂದ ಶಿವಪ್ರಕಾಶ್ಗೆ ಹೊರಗೆ ಹೊರಡಲು ತಯಾರಿ ನಡೆಸಿದ್ದ ಶಚಿಯನ್ನು ಕಂಡು ಅಚ್ಚರಿಯಾಯಿತು. ಇದೇನಮ್ಮ ಶಚಿ, ಎಲ್ಲಿಗೋ ಹೊರಟಿರುವಂತಿದೆ? ಹೌದು ಅಂಕಲ್, ಬಾಸ್ಗೆ ತುಂಬಾ ಮೈ ಸರಿ ಇಲ್ಲ, ತುಂಬಾ ಕೆಲಸ ಪೆಂಡಿಂಗ್ ಇದೆ. ಮಾರ್ಚ್ ಎಂಡ್ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ವೇ? ನೋಡಮ್ಮ, ಪೋಸ್ಟ್ ಮಾಡಿಸೋ ಇನ್ವಿಟೇಷನ್ಗಳೆಲ್ಲ ಪೋಸ್ಟ್ ಮಾಡಿಸಾಯ್ತು. ಆದ್ರೆ ಕರೆಯುವವರ ಮನೆಗೆ ನಾನು ಹೋಗೋಕ್ಕಾಗತ್ಯೆ? ನಿಮ್ ತಾಯಿ ಹೋಗೋಕ್ಕಾಗತ್ಯೆ? ನೀನೇ ಬಿಡುವು ಮಾಡ್ಕೊಂಡು ಕರೆದು ಬರಬೇಕು. ಅಂಕಲ್, ಇವತ್ತಂತೂ ಸಾಧ್ಯ ಇಲ್ಲ, ನಾಳೆ ಬೇಕಾದ್ರೆ ಆಫ್ ಡೇ ಲೀವ್ ಅಪ್ಲೈ ಮಾಡಿ ಬರ್ತೀನಿ. ಶಚಿ ಕಾಲಿಗೆ ಚಪ್ಪಲಿ ಮೆಟ್ಟಿ ಹೊರಟಳು. ನೀವು ನನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಅಂಕಲ್. ಶ್ಯಾಮಲನ ಮದ್ವೆಗೆ 25,000 ಲೋನ್ ತಗೊಂಡಿದ್ದೀನಿ. ಆಫೀಸ್ ಕೆಲಸ ಮಾಡದೇ ಇದ್ರೆ ಸುಮ್ಮನೆ ಇರ್ತಾರಾ? ಶಿವಪ್ರಕಾಶ್ ಅರೆಗಳಿಗೆ ಶಚಿಯತ್ತ ನೋಡಿದ್ರು. 4 ಕಡೆ ಸುತ್ತಾಡ್ಕೊಂಡು ಅಲಂಕರಿಸಿಕೊಂಡು ಆಯಾಗಿರುವ ವಯಸ್ಸಿನಲ್ಲಿ ಅಕ್ಕನ್ ಮದುವೆಯ ಹಣದ ಜವಾಬ್ದಾರಿ ಹೊತ್ತಿರುವ ಹುಡುಗಿ ಪಾಪ. ಇವಳ ಸಹಾಯವಿಲ್ದಿದ್ರೆ ಶ್ಯಾಮಲನ ಮದ್ವೆ ನಿಂತು ಹೋಗ್ತಿತ್ತೇನೋ. ಆಗ್ಲಿ, ಹೋಗಿ ಬಾಮ್ಮ, ನಾಳೆಯಾದ್ರೂ ಅರ್ಧ ದಿನ ರಜೆ ಹಾಕು.
ಶಚಿ ಮನೆಯ ಬಾಗಿಲು ದಾಟಿ ಬಂದಾಗ ಹೊರಗೆ ಶ್ರೀರಾಮ್ ಜೊತೆ ಮಾತನಾಡುತ್ತಾ ನಿಂತಿದ್ದ ಶ್ಯಾಮಲ ಮುಖ ಚಿಕ್ಕದು ಮಾಡಿಕೊಂಡ್ಳು. ಏನೇ ಶಚಿ, ಆಗ್ಲೇ ಹೊರಟ್ಬಿಟ್ಯಾ? ನನ್ನ ಆ ಪಿಕಾಕ್ ಬ್ಲೂ ಸ್ಯಾರಿ ಎಕ್ಸ್ಚೇಂಜ್ ಮಾಡ್ಬೇಕಿತ್ತಲ್ಲ, ಏನ್ ಮಾಡ್ಲಿ? ಇದ್ದಾನಲ್ಲ ಈ ಪರೋಪಕಾರಿ, ಇವನ್ ಕೈಲಿ ಕೊಟ್ ಕಳ್ಸು, ಎಕ್ಸ್ಚೇಂಜ್ ಮಾಡಿ ಬರ್ತಾನೆ. ಶಚಿ ಶ್ರೀರಾಮ್ನತ್ತ ನೋಡಿ ನಕ್ಕಳು. ದಿಸ್ ಇಸ್ ಅನ್ಫೇರ್. ಶ್ರೀರಾಮ್ ಶಚಿಯನ್ನು ತಡೆದ. ನಾಳೆ ಮದ್ವೆ ಆಗಿ ಗಂಡನ್ ಮನೆಗೆ ಹೊರಟೋಗೋ ಅಕ್ಕಂಗೆ ಅಷ್ಟು ಮಾಡೋಕ್ಕೂ ಟೈಮ್ ಇಲ್ವಾ ನಿಂಗೆ? ಆಫೀಸೇ ಜಾಸ್ತಿ ಆಗೋಯ್ತಾ? ಆಫೀಸ್ಗೆ ಹೋಗ್ತಾ ಇರೋದು ಅಕ್ಕಂಗಂತ ನಿಂಗ್ ಗೊತ್ತಿಲ್ವಾ? ನಿನ್ನ ಲಿಪ್ ಸಿಂಪತಿ ಯಾರಿಗ್ ಬೇಕು ಹೇಳು? ಅಷ್ಟು ಮಾತಾಡೋನು ನೀನೇನ್ ಹೆಲ್ಪ್ ಮಾಡಿ ಕಂಡಿದ್ಯಾ? ಶಚಿ ರೇಗಿ ಅವನನ್ನ ದಾಟಿಕೊಂಡು ನಡೆದಳು. ಮುಂದುವರೆಯುವುದು.